ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿಬಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ವಾಟ್ಸಪ್ನಲ್ಲಿ ಹೊಸದಾಗಿ ಎರಡು ಅಪ್ಡೇಟ್ ಬಂದಿದ್ದಾವೆ. ಒಂದು ಇಮೇಲ್ ಅಡ್ರೆಸ್ಸು, ಇನ್ನೊಂದು ಪಾಸ್ಕಿ ಅಂತೇಳಿ. ಈ ಆಪ್ಷನ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದೇನು ಯೂಸ್ಫುಲ್ ಆಗುತ್ತೆ ಮತ್ತು ಅದನ್ನ ಯಾವ ರೀತಿ ಎನಬಲ್ನ ಮಾಡ್ಕೊಳ್ಳೋದು ಅಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರು ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಲ್ಲಿಗೆ ಸೆಟ್ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೇನಾದರೂ ಈ ಆಪ್ಷನ್ ಶೋ ಆಗ್ತಾ ಇಲ್ಲ ಅಂದರೆ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೋಬೇಕು. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಆಪ್ಷನ್ ಶೋ ಆಗುತ್ತೆ. ಸೊ ಈಗ ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ವಾಟ್ಸಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ಪಕ್ಕ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಾ ಇದಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಕೌಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು, ಸೆಕೆಂಡ್ ಒನ್ನು ಥರ್ಡ್ ಒನ್ನು ಹೊಸದಾಗಿ 2 ಆಪ್ಷನ್ ಬಂದಿದ್ದಾವೆ. ಒಂದು ಪಾಸ್ಕಿ ಮತ್ತು ಇನ್ನೊಂದು ಇಮೇಲ್ ಅಡ್ರೆಸ್ ಅಂತೇಳಿ. ಸೊ ಮೊದಲು ಇಮೇಲ್ ಅಡ್ರೆಸ್ ಅಂತ ಹೇಳ್ಬಿಡ್ತೀನಿ. ಸೊ ಇಮೇಲ್ ಅಡ್ರೆಸ್ ಏನಪ್ಪ ಅಂದರೆ ನೀವು ಸಮ್ ರೀಸನ್ನಿಂದ ನೀವು ವಾಟ್ಸಪ್ನ ಡಿಲೀಟ್ ಮಾಡಿರ್ತೀರ. ಸೊ ಮತ್ತೆ ನೀವು ಇನ್ಸ್ಟಾಲ್ನ ಮಾಡ್ಕೊಂಡಿದ್ಮೇಲೆ ನೀವು ನಂಬರ್ನ ಹಾಕಿ OTP ಹಾಕಿ ನೀವು ವಾಟ್ಸಪ್ನ ಓಪನ್ ಮಾಡ್ಕೋಬೇಕು. ಆದರೆ ಕೆಲವೊಬ್ಬರಿಗೆ ಏನಾಗುತ್ತಪ್ಪ ಅಂದರೆ OTP ಬರೋಂಗಿಲ್ಲ. ಸೊ ತುಂಬಾ ಟ್ರೈ ಮಾಡಿರ್ತಾರೆ. ಆ ರೀಸನ್ನಿಂದ ಅವ್ರಿಗೆ OTP ಬರ್ತಾ ಇರೋಂಗಿಲ್ಲ. ನೀವೇನಾದರೂ ಇಮೇಲ್ ಅಡ್ರೆಸ್ನ ಹಾಕಿದ್ದೀರಾ ಅಂದರೆ ನಿಮಗೆ ನಾರ್ಮಲ್ ಮೆಸೇಜ್ಗೆ OTP ಬರುತ್ತಲ್ಲ, ಸೊ ಡೈರೆಕ್ಟು ನಿಮ್ಮ ಇಮೇಲ್ ಕೂಡ ಒಂದು OTP ಬರುತ್ತೆ. ಸೊ ಆ OTP ನೀವು ಎಂಟರ್ ಮಾಡಿ ಮತ್ತೆ ನೀವು ವಾಟ್ಸಪ್ನ ಲಾಗಿನ್ ಮಾಡ್ಕೋಬೋದು. ಇವಾಗ ಬನ್ನಿ ಯಾವ ರೀತಿ ಇಮೇಲ್ ಅಡ್ರೆಸ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರೋದು ಯಾಡ್ ಯುವರ್ ಇಮೇಲ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಫೋನಲ್ಲಿ ಇಮೇಲ್ ಇರುತ್ತಲ್ಲ, ಸೊ ಅದನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ನಾನು ಎಂಟರ್ನ ಮಾಡ್ತೀನಿ. ಎಂಟರ್ ಮಾಡಾದ್ಮೇಲೆ ನೋಡ್ತಾ ಇರೋದು ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಜಿಮೇಲ್ಗೆ ಒಂದು OTP ಬರುತ್ತೆ. ಸೊ ಯಾವ ಜಿಮೇಲ್ ಹಾಕಿರ್ತಿರಲ್ಲ, ಸೊ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನಾನು ಇವಾಗ ಎಂಟರ್ನ ಮಾಡ್ತೀನಿ. ಸೊ ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ನೋಡ್ತಾ ಇರೋದು ವೆರಿಫೈ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಷ್ಟು ಕ್ಲಿಕ್ ಮಾಡಿದ್ಮೇಲೆ ಸಾಕು, ನೋಡ್ತಾ ಇರ್ಬೋದು ನಿಮ್ಗೆ ವೆರಿಫೈ ಆಗಿದೆ. ಈಗ ವೆರಿಫೈ ಆಯಿತು. ಸೊ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ ಮೇಲೆ ಮೇಲ್ಗಡೆ ಏನಪ್ಪ ಅಂದರೆ ಪಾಸ್ಕಿ ಅನ್ನೋ ಆಪ್ಷನ್ನು. ಸೊ ಇದರಿಂದ ಏನಪ್ಪ ಯೂಸ್ ಅಂದರೆ ನೀವು ವಾಟ್ಸಪ್ನ ಏನಾದರೂ ಡಿಲೀಟ್ ಮಾಡಿರ್ತೀರ. ಸೊ ನೀವೇನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಸ್ಟೋರೇಜ್ ಫುಲ್ ಆಗಿರುತ್ತೆ, ಅವಾಗ ನೀವು ವಾಟ್ಸಪ್ನ ಡಿಲೀಟ್ ಮಾಡಿರ್ತಾರ. ಸೊ ಮತ್ತೆ ನೀವೇನಾದರೂ ಇನ್ಸ್ಟಾಲ್ನ ಮಾಡ್ಕೊಂಡಿದ್ರೆ ನೀವು ಫೋನ್ ನಂಬರ್ ಹಾಕಬೇಕು ಮತ್ತು OTPನ ಎಂಟರ್ ಮಾಡಿ ನೀವು ಲಾಗಿನ್ನ ಮಾಡ್ಕೋಬೇಕು. ನೀವೇನಾದರೂ ಪಾಸ್ಕಿ ಅನ್ನೋ ಆಪ್ಷನ್ ಏನಾದರೂ ಎನಬಲ್ನ ಮಾಡ್ಕೊಂಡಿದ್ದೀರಾ ಅಂದರೆ ಡೈರೆಕ್ಟ್ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿ ಫೋನ್ ನಂಬರ್ ಕೇಳಂಗಿಲ್ಲ ಮತ್ತು ನಿಮ್ಮದು OTP ಕೇಳಂಗಿಲ್ಲ. ನೀವು ಜಸ್ಟ್ ವಾಟ್ಸಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಸಾಕು. ಸೊ ಡೈರೆಕ್ಟಾಗಿ ಅದೇ ಲಾಗಿನ್ ಆಗುತ್ತೆ. ಆ ರೀಸನ್ನಿಂದ ಇದು ಪಾಸ್ಕಿ ಅನ್ನೋ ಹೊಸದಾಗಿ ಒಂದು ಆಪ್ಷನ್ ಬಂದಿದೆ. ಇವಾಗ ಬನ್ನಿ ಇದನ್ನ ಯಾವ ರೀತಿ ಎನಬಲ್ನ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಪಾಸ್ಕಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಎ ಸಿಂಪಲ್ ವೇವ್ ಟು ಸೈನ್ ಇನ್ ಸೇಫ್ಲಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ನೋಡಿ ಕ್ರಿಯೇಟ್ ಎ ಪಾಸ್ಕಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗ್ರೀನ್ ಕಲರು. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಕ್ರಿಯೇಟ್ ಎ ಪಾಸ್ಕಿ ಅಂತೇಳಿ. ಕೆಳಗಡೆ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನ್ ಪ್ಯಾಟರ್ನ್ ಇರುತ್ತಲ್ಲ, ಸೊ ಅದು ಕೇಳುತ್ತೆ. ನೀವು ಲಾಕ್ ಸ್ಕ್ರೀನ್ನ ಇಲ್ಲಿ ಎಂಟರ್ನ ಮಾಡಿ. ಎಂಟರ್ ಮಾಡಾದ್ಮೇಲೆ ನೋಡಿ ಮತ್ತೆ ಈ ಥರ ಆಪ್ಷನ್ ಬರುತ್ತೆ. ಮತ್ತೆ ಯೂಸ್ ಸ್ಕ್ರೀನ್ ಲಾಕ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ನೀವು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಸೊ ಪಾಸ್ವರ್ಡ್ನ ಎಂಟರ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಪಾಸ್ಕಿ ಕ್ರಿಯೇಟೆಡ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ರೀವುಕ್ ಅಂತ ಇದೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಬೇರೆ ಚೇಂಜ್ ಕೂಡ ಮಾಡ್ಕೋಬೋದು. ಇಷ್ಟು ಮಾಡಿ ಸಾಕು. ಇವಾಗ ಪಾಸ್ಕಿನೂ ಕ್ರಿಯೇಟ್ ಆಯಿತು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ವಾಟ್ಸಪ್ನಲ್ಲಿ ಬಂದಿರೋ 2 ಅಪ್ಡೇಟು ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.